ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಒಮ್ಮೆ 99 ಕಪ್ಪಿಗಳು ಗುಡ್ಡ ಏರಕುಂಟು. ಗುಡ್ಡ ಮನುಷ್ಯ ಎಲ್ಲ ಕಡೆ ಏರಕತ್ತಾನ, ನಾವು ಎರುಣ್ ಬಾ ಅಂತ. ಎಷ್ಟು? 99 ಕಪ್ಪಿಗಳು. ಅದ್ರನಾಗ 40 ಕಪ್ಪಿಗಳು ಇದೇನೋ ಗುಡ್ಡ ಏನು ಹತ್ತಿಯೋ ಮಾರ ಅಂತ ಅನ್ಕೊಂಡು ವಾಪಸ್ ಬಂದವು. ಇದೇನು ಹತ್ತದಾಕದ ಅಂತ ಅನ್ಕೊಂಡು ವಾಪಸ್ ಬಂದು. ಇನ್ನು ಉಳಿದ 40-59 ಕಪ್ಪಿಗಳು ಇದನ್ನ ಹೆಂಗಾರ ಮಾಡಿ ಹತ್ತಬೇಕಂತ ಯೋಚನೆ ಮಾಡಿ ಹೊಂಟು. ಅದ್ರನ್ಯಾಗ ಇದ್ದು ಇನ್ನು 40 ಕಪ್ಪಿಗಳು ಅವ 40 ಇಳಿದಿದ್ವಲ್ಲ ಕೆಳಗ, ಅದನ್ನ ನೋಡಿ ವಾಪಸ್ ಇಳಿದವು ಕೆಳಗ. ಅವಕ್ಕ ಆಗಲ್ಲ ಅಂತ ತಿಳಿದವ ಅಂದ್ರೆ ನಮ್ಮ ಕೈಯಿಂದ ಏನು ಸಾಧ್ಯ ಇತ್ತು, ನಾವು ಇಳಿಂಬ ಅಂತ ಅವು 40 ಇಳಿದು ಇನ್ನು ಉಳಿದಷ್ಟು 19 ಕಪ್ಪಿ ಅಷ್ಟೇ. 19 ಕಪ್ಪಿ ಹತ್ಕೊಂತ ಹೊಂಟು ಕೆಲವೊಂದಿಷ್ಟು ತೇಕ್ ಬರಾಕತ್ತು, ಕೆಲವೊಂದಿಷ್ಟಕ್ಕೆ ನೀರಡಿಕೆ ಹಾಕತ್ತು. ಇದು ನಮ್ಮ ಕೈಯಾಗ ಆಗೋದಿಲ್ಲ ಬಾ ಅಂತ ಇನ್ನು ಉಳಿದ 18 ಕಪ್ಪಿಗಳು ಕೆಳಗೆ ಇಳಿದೇ ಬಿಟ್ಟವು. ಕೆಳಗೆ ಇಳಿದಿವು ಓಸು 98 ಕಪ್ಪಿಗಳು ಒಂದು ಕಪ್ಪಿಗೆ ಹೇಳಕತ್ತಾವ, ಆಗೋದಿಲ್ಲಲೇ ಕೆಳಗೆ ಬಾ ಅಂತ ಒದರಾಕತ್ತಾವ. ನಿನ್ನ ಕಡೆಯಿಂದ ಆಗೋದಿಲ್ಲ, ನೀರು ಕುಡಿತೀವಿ ನಾವೇ, ಸತ್ ಹೊಕ್ಕೇಲಿ ಮ್ಯಾಗ ಹತ್ತದಾಗೋದಿಲ್ಲ, ಕೆಳಗೆ ಬಾ ಅಂತ 98 ಕಪ್ಪಿಗಳು ಒದರಾಕತ್ತಿದ್ದು. ಕಿವ್ಯಾಗ ಹಾಕೊಳ್ಳಾರ್ದನೆ ಅದು ಕಪ್ಪಿ ಮುಟ್ಟಿ ಮ್ಯಾಗ ಹಿಂತಿರುಗಿ ನೋಡ್ತು, ಯಾರೂ ಇಲ್ಲ, ಒಂದೇ ಹತ್ತದ ಮ್ಯಾಗ. ಮತ್ ಬಡ ಕೆಳಗೆ ಇಳಿದು ಬಂದದು ಕಪ್ಪಿ ಕೇಳ್ತದೆ, ಅಲ್ಲೋ ಚಾಲೂ ಮಾಡ್ಬೇಕಾದ್ರೆ 99 ಮಂದಿನೂ ಚಾಲೂ ಮಾಡಿದ್ವಿ, ಒಬ್ಬ ಹೋಗಿ ಮುಟ್ಟು ಬಂದಿನಲ್ಲ, ನೀವೆಲ್ಲಿ ಹೋಗಿದ್ರಿ ಅಂದ್ರ ಅದು ಅಂತು, ಅಲ್ಲಿ ನೀವು ಒಬ್ಬ ಹೊಂಟಿಯಪ್ಪ ದೇವ್ ಹೊಂಟಂಗ ಒದರಾಕತ್ತೀವಿ, ಬಾಯಿ ಮಾಡಕತ್ತೀವಿ, ಕೆಳಗ್ ಬಾ ಸತ್ ಹೊಕ್ಕಿ ಅಂತ ಬಾಯಿ ಮಾಡಕತ್ತಿದ್ರು ಹೋಗಿ ಮುಟ್ಟು ಬಂದಲ್ಲ, ನಿನಗೇನು ಹೇಳಬೇಕು ಅಂತ 98 ಕಪ್ಪಿ ಒಂದೇ ಕಪ್ಪಿ ಕೇಳಿದು ಹತ್ತಿ ಬಂದಿರುತ್ತಲ್ಲ, ಅದು ಒಂದು ಕಪ್ಪಿ ಎತ್ತು ನನ್ನ ಕಿವ್ಯಾಗ ಹತ್ತಿ ಇಟ್ಕೊಂಡಿದ್ದೇನ ಅಂತದು. ನನ್ನ ಕಿವ್ಯಾಗ ನಾ ಹತ್ತಿ ಇಟ್ಕೊಂಡಿದ್ದೆ, ಆಗ ಈಗ ತೆಗಿತೀನಿ ನೋಡಂತ ಹತ್ತಿ ತೆಗಿತದು ಕಪ್ಪಿ. ಸಾಧನೆ ಮಾಡಕ್ ಹೊಂಟಿರಿ, ಏನಾರ ಚಲೋ ಜೀವನ ಮಾಡಕ್ ಹೊಂಟಿರಿ ಅಂದ್ರ 98 ಕಪ್ಪಿಗಳು ಸಮಾಜದಾಗ ಇರುವೆ. ಏನಂತ? ಸಂಸಾರ ನಟ್ಟಗ ಆಗಂಗಿಲ್ಲೋ ನಿಂದು, ಅವ ಏನ್ ನೋಡ್ಕೊಂಡ್ ಬಂದಿಯಲ್ಲ ಅವ ಚಲೋ ಇಲ್ಲ, ಆಕಿ ನೀನ್ ಹೋಗಿ ನೀ ಗಟ್ಟಿ ಮಾಡ್ಕೊಂಡ್ ಬಂದಿಯಲ್ಲ ಆಕಿದ್ ಭಾಳ ವಜ್ಜದ. ಹಿಂಗ 98 ಕಪ್ಪಿಗಳು ಇರುವೆ. ಮಾತಾಡ್ಕೊಂಡ್ ಟಕ್ 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 ಆ ಟೈಮ್ದಾಗ ಏನ್ ಮಾಡ್ರಿ, ಹತ್ತದ ಇಲ್ಲಿ ಮನ್ಯಾಗ ಹತ್ತರ ಇಟ್ಕೋರಿ ಚಿಂತಿಲ್ಲ, ಇಲ್ಲ ಕಿವಿ ಸೈಜ್ ಒಂದು ಕಟ್ಟಿಗೆ ಮಾಡಿಸ್ಕೋರಿ. ಕಟ್ಟಿಗೆ ನಮ್ಮ ಪಾಪ ಬಡಿಗವ್ರಿಗೆ ಹೇಳಿದ್ರೆ ಮಾಡ್ಕೊಡ್ತಾನೆ ಚಂದ, ಕಿವಿ ಸೈಜ್ ಇರ್ಬೇಕು ಅವು ಕಟ್ಟಿಗೆ. ಅವು ಏನ್ ಮಾಡ್ರಿ, ಸಂಸಾರಕ್ಕೆ ಬಿದ್ದಿರಂದ್ರ ಅವು 98 ಕಪ್ಪಿಗಳು ಅಂತಿರ್ತಾವ. ಆ ಟೈಮ್ದಾಗ ಅವು ಕಟ್ಟಿಗೆ ಇಟ್ಕೊಂಡ್ಬಿಡ್ರಿ ಹಿಂಗ ಒಳಗೆ, ಒಟ್ಟ ಕೇಳಬಾರ್ದ. ಮುಂದೆ ಅತ್ತಿನೂ ಅಂತಿರ್ತಾಳ, ಅತ್ತಿಗೇನು ಅತ್ತಿಗೆ ನೀವರ ಇಟ್ಕೊಂಡಿಲ್ಲ, ಅತ್ತಿಗೆ ಬಾಯಿಗೆ ಇಟ್ಬಿಡ್ರಿ, ಮಾತಾಡಬಾರ್ದು. ಅವು ಕಟ್ಟಿಗೆ ಮಾಡಿಸ್ಬಿಡ್ರಿ ಅವನು. ಎಷ್ಟು ನೀವು ಕಿವುಡಿರ್ತೀರಿ ಅಷ್ಟು ಸಂಸಾರ ಚಂದ ಆಕೈತಿ, ಎಷ್ಟು ನೀವು ಮೂಕ್ರಿರ್ತೀರಿ ಅಷ್ಟು ಜೀವನ ಚಂದ ಆಕೈತಿ. ಎಲ್ಲಿವರೆಗೂ ನೀವು ಕಿವುಡ್ ಇರಂಗಿಲ್ಲ ಅಲ್ಲಿವರೆಗೂ ಸಂಸಾರದಾಗ ಗದ್ಲಿರೋದೆ, ಎಲ್ಲಿವರೆಗೂ ನಿಮ್ ಬಾಯಿ ಡಬ ಅಂತಿರ್ತೈತಿ ಅಲ್ಲಿವರೆಗೂ ಜೀವನದಾಗ ಗದ್ಲಿರೋದೇನೆ. ಅದಕ್ಕೆ ಹೇಳಂಗಿಲ್ಲೇನ್, ಮೂಕನಾಗಬೇಕು ಜಗದೊಳಗ ಜ್ವಾಕಿಯಾಗಿರಬೇಕು ಅಂತ ಹೇಳಂಗಿಲ್ಲ. ಆ ಕಪ್ಪಿ ಹೆಂಗಿತ್ತು ಹಂಗ ಎಷ್ಟು ಕಿವುಡ್ರಾಕ್ಕಿವಿ, ಎಷ್ಟು ಮೂಕ್ರಾಕ್ಕಿವಿ ಅಷ್ಟು ಬೆಲೆ. ಈಗ ಯಾರು ನೋಡ್ರಿ ನೀವು, ಊರಾಗ ಕಿಮ್ಮತ್ ಯಾರಿಗೆ ಇರ್ತೈತಿ, ಯಾವ ಅಪರೂಪ ಇರ್ತಾನ ಅವನಿಗೆ ಭಾಳ ಕಿಮ್ಮತ್ ಇರ್ತೈತಿ, ಹೌದಿಲ್ಲ? ಯಾವಾಗ್ಲೂ ಕಣ್ಣು ಮುಂದಿರೋಂಗೆ ಅಂದ್ರೆ ಕಿಮ್ಮತ್ ಇರ್ತದ. ಅಪರೂಪ ಇರ್ಬೇಕವ. ಅಜ್ಜರ ಅವ ಬೆಂಗಳೂರಿನಾಗ ಅದನ್ರಿ, ಯಾವಾಗಾರ ಒಮ್ಮೆ ಬರ್ತಾನ್ರಿ ಅವ. ಯಾವಾಗಾರ ಒಮ್ಮೆ ಬಂದಾಗ ಎಷ್ಟು ಜೀವಲೆ ಮಾತಾಡ್ತೀರಿ ನೀವು, ಹೌದಿಲ್ಲ? ಫಾರ್ ಎಕ್ಸಾಂಪಲ್ ಈಗ ನಾನೇ 7 ದಿನ ನಿಮ್ಮ ಊರಿಗೆ ಪ್ರವಚನಕ್ಕೆ ಬಂದಿನ ಅಂತ ಭಾಳ ಚಂದ ಅಗದಿ ಕುಲು ನಕ್ಕೊಂತ ವಿಭೂತಿ ಪಟ್ಟ ಹಾಕ್ಕೊಂಡು ಹಿಂಗೆ ಸೆರಗ್ ಹಾಕ್ಕೊಂಡು ನಮ್ಮ ಬಳೆಗೆಲ್ಲ ಟಪ್ಗಿ ಹಾಕ್ಕೊಂಡು ಮುತ್ತೆರು ಅಂತ ಮಾಡಾಕತ್ತೀರಿ. ಜರಾ ಕರ್ತ್ 1 ವರ್ಷ ನಾ ಇಲ್ಲೇ ಇರ್ತೀನಿ ಅಂದ್ರೆ ಸತ್ನಾನ ಕಲಾಸ ಯಾಕೆ ಉಳಿದಿ ನಾನು ಇಲ್ಲಿ? ತಲೆ ಕೆಟ್ಟವನ ಮುತ್ತಾಗ ಅನ್ನಂಗಿಲ್ಲ ನೀವು. ಯಾರು ಮುತ್ತನ ಸೇವಾ ಮಾಡ್ತಾರ, ಯಾರು ಮನಿ ಇವ ಚಟದಾಗ ಇವ ಗುಟಗ ತಿನ್ಕು ಹಾಕ್ಕೊಂತು, ಅದು ಏನದು ಸೆರೆ ಹಾಕ್ಕೊಂತೀವ, ಇವ್ನ ಜೋಳಿಗ್ಯಾಗ ಹಾಕ್ಕೊಂತೀವ, ಅಡ್ಡಾಡ್ಕೊಂತ ಹೋಗಾವ, ಎಲ್ಲಿ ಇವ್ ಬಂದಾಗ ಮಾಡ್ಕೊಂತ ಹೋಗ್ತಾರ ಅಂತ ಅನ್ನಂಗಿಲ್ಲೇನು ಹೇಳ್ರಿ? 1 ವಾರ ಸುಮ್ಮನೆ ಬಂದು ಹೋದ್ನಿ ಅಂದ್ರೆ ಭಾರಿ ಎಷ್ಟು ಸಂಸಾರದಲ್ಲಿ ಅಪರೂಪ ಅಕ್ಕಿರಿ, ಎಷ್ಟು ಕ್ಯೂಡ್ ಅಕ್ಕಿರಿ, ಎಷ್ಟು ಬಾಯಿ ಜಿಪ್ ಹಾಕ್ಕೊಂಡಿರ್ತೀರಿ, ಅಷ್ಟು ನಿಮ್ಗೆ ಭಾಳ ಕಿಮ್ಮತ್. ಅಪರೂಪ ಆಗಂಗಿಲ್ಲ ಅಂದ್ರೆ ಒಟ್ಟ ಕಿಮ್ಮತ್ ಇರಂಗಿಲ್ಲ. ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋಂಗಿಲ್ಲ. ಒಮ್ಮೆ ಏನಾಯ್ತು, ಸುಮ್ಮನೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಒಬ್ಬ ಅಳಿಯ ಇರ್ತಾನಂತ ತಿಳ್ಕೊರಿ, ಚಂದ ಗಟ್ಟಿಯಾಗಿರ್ತೈತಿ, ನಿಮ್ಮ ಮಗಂಗ ಬೇರೆ ಊರವ್ನ ಗಂಡಂಗೆ ಕೊಟ್ಟಿರ್ತೀರಿ. ಅವ ಏನಾರ ಪಾಪ 6 ತಿಂಗಳು ಮದುವೆಯಾಗ 6 ತಿಂಗಳಾಗಿರ್ತೈತಿ, ಅವ ಏನಾರ ನಿಮ್ಮ ಊರಿಗೆ ಊರಿಗೆ ಬಂದಿರೋದಕ್ಕೆ ಅವ್ನಿಗೆ ಏನು ಸ್ವಾಗತ? ಹೌದು, ಸ್ವಾಮಿಗಳಿಗೂ ಮಾಡ್ಕೊಳ್ಳಂಗಿಲ್ಲ, ಹಂಗೆ ಸ್ವಾಗತ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಳಿಯ ಅಲ್ಲ, ಅವ್ನ ಮಗಳನ್ನ ಸಾಕಾಕತ್ತಾನ ಭಾಳ ಚಂದ. ಅವ್ನು ಕಾರ್ಗೀರ್ ಏನಾರು ಓಡಾಡ್ಸಿದ್ನಂದ್ರೆ ನೋಡ್ಬೇಕು ಅವ್ರು ಪಾಪ ಅತ್ತೆಂದಿರು ಎಷ್ಟು ಚಂದ ಸ್ವಾಗತ. ಅವ್ನಿಗೆ ಮಣಿ ಹಾಸೋದೇನು, ಅವನಿಗೆ ಪಾದಕ್ಕೆ ನೀರು ಹಾಕೋದೇನು, ಬೇಕಾದ್ರೆ ಪಾದ ಪೂಜೆ ಮಾಡಿದ್ರನ ಪಾಪ ಭಾಳ ಚಲೋ ಅಳಿಯ. ಅವ ತಿಳ್ಕೊಬೇಕ, ಅವ ಕಾಲು ತೊಳ್ಯಾಕತ್ತಾರ ಅಂದ್ರೆ ಇವ್ರ ಮನಿ ಅಳಿಯಾನ ಇವ್ರು ತೊಳ್ಯಾಕ ಇಟ್ಕೊಳಕತ್ತಾರ ಅಂತ ಅವಾಗ ತಿಳ್ಕೊಬೇಕವ ಶಾಣೆ ಆದ್ರ.
ಅವನಿಗೆ ಚಂದ ಹಿಂಗೆಲ್ಲ ತೊಳ್ಕೊಂಡು ಸ್ವಾಗತ ಮಾಡಿ ಅವನಿಗೆಲ್ಲ ಏನು ಬಿಸಿ ಹೋಳಿಗೆ ಮಾಡಿ ಹಾಕ್ತೀರಿ, ಶೀಕರಣಿ ಮಾಡಿ ಹಾಕ್ತೀರಿ, ಬಿಸಿ ಬಿಸಿ GRB ತುಪ್ಪ ಆದ್ರೂ ನಡಿತೈತಿ, ನಂದಿನಿದಾದ್ರೂ ನಡಿತೈತಿ, ಚಂದ ಹಿಂಗೆ ತುಪ್ಪ ಮಾಡಿ ಎಲ್ಲ ಹಾಕ್ತಿರಿಲ್ಲ. ಅದನ್ನ ತಿಂದು ವಾಪಸ್ ಹೋದ ಅಂದ್ರೆ ಶಾಣೆ ಅಳಿಯ ಅವ. ಅದನ್ನ ತಿಂದು 1 ತಾಸಿದ್ದು ಭಾಳ ಚಂದ ಇತ್ತು, ಆತಿಥ್ಯ ಚಂದ ಸ್ವೀಕಾರ ಆಯ್ತು, ಭಾಳ ಖುಷಿ ಆಯ್ತು ಅಂತ ತಿಳ್ಕೊಂಡು ಅಳಿಯ ಅಂದ್ರೆ ಯಾರ್ಯಾರು ಆಗೋರು ಇದ್ರಿ ಎಲ್ಲ ನೆನ್ಪಿಟ್ಕೋರೆ, ಬೇಕಕ್ಕೋ ನಿಮಗೆ ಮತ್ತೆ ಸುಮ್ಮನೆ ಹೇಳಿ ಹೋಗೋದು ಆಗ್ಬಾರ್ದು ಬಳಗ. 1 ತಾಸು ಇರ್ಬೇಕು ಹೆಂಡತಿ ಮನ್ಯಾಗ. ಜಾಸ್ತಿ ಹೊತ್ತಿದ್ರಿ ಏನಾಗ್ತದ ಮುಂದೆ ಹೇಳ್ತೀನಿ ಕೇಳಿ. ಅವ ಒಂದು ತಿಳ್ಕೊಂಡು ಏನ್ ಮಾಡ್ದ, ಮತ್ತೆ ಬಿಸಿ ಬಿಸಿ ಹೋಳಿಗೆ ಬರಾಕತ್ತದ, ಶೀಕರಣಿ ಬರಾಕತ್ತದ, ಇನ್ನ ಹೆಂಡತಿ ಒಟ್ಟ ಚಲೋ ಮಾಡಿದ್ದಿಲ್ಲ, ಇದನ್ನ ಹಿಂಗಾರ ತಿನ್ನನ್ ಬಾ ಅಂತ ಅಲ್ಲೇ ಉಳ್ದ. ಅತ್ತೆಂದ್ಲು ಇದು ಯಾಕ ಗದ್ಲಕ್ ಬಿತ್ತಲ್ಲ ಅಂದ್ಲಕ್ಕಿ ಅಲ್ಲೇ ಮನಸ್ಸಿನಾಗ. 1ನೇ ದಿನ ಏನ್ ಮಾಡಿದ್ಲು, ಬಿಸಿ ಬಿಸಿ ಹೋಳಿಗೆ ಮಾಡಿ ಹಾಕಿ ಶೀಕರಣಿ ಮಾಡಿ ಹಾಕಿ ರಾತ್ರಿ ಮಸ್ತ್ ಬೆಡ್, ಚಲೋ ಬೆಡ್ ವ್ಯವಸ್ಥೆ ಮಾಡಿ ಮಕ್ಕೋರಿ ಅಳೆಂದರೆ ಅಂತ ವ್ಯವಸ್ಥೆ ಮಾಡಿ ಬಂದ್ಲು. ಅವ ಮತ್ ಮರ್ದಿನಾರ ಎದ್ದು ಹೊಕ್ಕಂತ ತಗೋ ಅಂತ ಅತ್ತಿ ತಿಳಿದಿತ್ತು. ಅವ ಮರ್ದಿನಾನು ಹೋಗ್ಲಿಲ್ಲ. ಯಾಕೆ ಹೇಳ್ರಿ, ಅವ ಶೀಕರಣಿ ರುಚಿ ನೋಡಿದ್ದ. ಪಾಪ ಎಲ್ಲಿ ಹೊಕ್ಕನವ, ಶೀಕರಣಿ ರುಚಿ ನೋಡಿ ಇಲ್ಲೇ ತಿನ್ನೋನ್ ಬಾ ಅಂತ ಯೋಚನೆ ಮಾಡಿ ಚಲೋ ಬೆಡ್ ವ್ಯವಸ್ಥೆ ಅದ, ನಿದ್ದೆ ಭಾರಿ ಅದ, ತಂಪು ಅದ, ಊರಾಗ ಒಂದಿಷ್ಟು ಅಡ್ಡಾಡಿ ಬರೋಮ್ ಎಲ್ಲಾರನು ಹಚ್ಕೊಳ್ಳುಮಂತ ಅಲ್ಲೇ ಉಳ್ದ. ಮರದಿನ ಹೋಳಿಗೆ ಹೋಗಿ ಬಿಸಿ ರೊಟ್ಟಿ ಬಂತು. ಅವ ಏನ್ ತಿಳಿದಿದ್ದ, ಹೋಳಿಗೆನೆ ಬರ್ತದಂತ ತಿಳಿದಿದ್ದ. ಬಂದಿದ್ದೆ ಅಂತ ತಾಟ್ನಾಗ ಬಿಸಿ ರೊಟ್ಟಿ ಬಂದಾಗರ ಜಾಗ ಖಾಲಿ ಮಾಡ್ಬೇಕಿಲ್ಲ ಹುಚ್ಚಪಲ್ಲಿ. ಅದು ಅಂತೂ ಹೋಗ್ಲಿ, ಬಿಸಿ ರೊಟ್ಟಿರ ತಿನ್ನಕತ್ತಿನಲ್ಲ ಅಂತ ಬಿಸಿ ರೊಟ್ಟಿ, ಬಿಸಿ ಬದ್ನಿಕಾಯಿ ಪಲ್ಯ, ಉಪ್ಪಿನಕಾಯಿ ಬಂದಿತ್ತು. ಅದನ್ನ ತಿಂದು ಬಿಸಿಯರ ಐತ್ ತಗೋ ಅಂತ ಅಲ್ಲೇ ಉಳ್ದ. ಬೆಡ್ ಹೋಗಿ ಚಾಪಿ ಬಂತ. ಚಾಪಿ ಬಂದ ಮ್ಯಾಗರ ಶಾಣೆ ಆಗ್ಬೇಕಿಲ್ಲ, ಸ್ಟಾಪಿ ಬಂದಾಗಾರ ತಲೆ ಓಡಿಸ್ಬೇಕಿಲ್ಲ, ಚಾಪಿ ಬಂದ ಮ್ಯಾಗ ಮರದಿನ ಬಸ್ ಹತ್ತಬೇಕಂತ ಅನ್ಕೋಬೇಕಿಲ್ಲ. ಹೋಗ್ಲಿ ಬಿಡು ಚಾಪಿರ ಐತಲ್ಲ ಅಂತ ಮತ್ತ ಅದೇ ಮನ್ಯಾಗ ಉಳ್ದ. ಮರದಿನ ಏನ್ ಬರ್ಬೇಕು ಊಟ, 3 ದಿನ ನಾಯಿಗೆ ಹಾಕಿದ ಅನ್ನ ಬರ್ಬೇಕಾ? 1ನೇ ದಿನ ಏನ್ ಬಂತು, ಬಿಸಿ ಹೋಳಿಗೆ ಬಂತು. 2ನೇ ದಿನ ಬಿಸಿ ರೊಟ್ಟಿ ಬಂತು. 3ನೇ ದಿನ ನಾಯಿಗೆ ಹಾಕಿದ ಕೊಟ್ರೊಟ್ಟಿ ಮಗ್ಲ ಬಿಸಿ ಬದ್ನಿಕಾಯಿ ಪಲ್ಯ ಎಲ್ಲ ಡೈರೆಕ್ಟ್ ಗಿಡದಾಗಿಂದ ಕಿತ್ತಿಟ್ಟಿದ ಬದ್ನಿಕಾಯಿ ತಂದು ಇಟ್ಟಿದ್ದಕ್ಕೆ ತಿನ್ನಿ ಅಂತ. ಅವು ಉಪ್ಪಿನಕಾಯಿ ಹಚ್ಚಿದ್ದಿಲ್ಲ ಮಾಡಿದ್ದಿಲ್ಲ, ಅವ್ನು ಬಡ ಹೆಚ್ಚಿ ಒತ್ತೆ ಉಪ್ಪು ಹಾಕಿದ್ ಇಟ್ಟುಬಿಟ್ಟಿದ್ಲು. ತಿಂದಿವ ಗಂಟಲಾಗರ ಸಿಗಿಬಿದ್ದು ಹೀಗರ ಹೊಕ್ಕನವ ಅಂತ ಅದನ್ನು ತಿಳ್ಕೊಂಡಿವ. ಎಂತ ಬ್ಯಾಸರಿಸಿರ್ಬೇಕು ಇವ. ಅಲ್ಲೇ ಉಳ್ದ. ಚಾಪಿನೂ ಹೋಯ್ತು, ನೆಲಾನು ಹೋಯ್ತು, ಏನು ಮಾಡಲ್ರಿ ಅಳಿಯಂದ್ರೆ ಬಡ ತೆಗೆದು ತೋರ್ತೀನಿ, ನಿಮ್ಮನ್ನ ಇಲ್ಲಿ ಮುಚ್ಚಿ ನಿಮ್ಮ ಮ್ಯಾಗ ಮಕ್ಕೋತೀನಿ ಅನ್ಬೇಕು. ಏನೇನು ಮಾಡಕ್ ಹೋಗುದಿಲ್ಲ, ನಿಮ್ಮನ್ನ ಮುಚ್ತೀನಿ, ನಿಮ್ಮ ಮ್ಯಾಗ ಮಕ್ಕೋತೀನಿ. ಅವ ಅಂದ, ನಾ ಮೋಸ ಹೋಗಿನ ಅಂದಿವ. ಯಾಕೆ ಮೋಸ ಹೋದಿ, ಯಾವಾಗ ಇವ್ರು ಬಿಸಿ ಬಿಸಿ ಹೋಳಿಗೆ ಕಾಲು ತೊಳೆದಿದ್ರು ಅವಾಗ ಮನೆ ಖಾಲಿ ಮಾಡಿದ್ನಂದ್ರೆ ನನ್ ಕಿಮ್ಮತ್ ಇರ್ತಿತ್ತು. ಈ ಕಿಮ್ಮತ್ ಏನ್ ನಂದು ಹಿಂಗಾಗಿ ಹೋಯ್ತಲ್ಲ ಅಂತ ಅವ ಹಳೆಯ ಅಂದವ. ಮತ್ತೆ ಇಷ್ಟೇ ತಲೆಪಿಟ್ಕೊಂಡ್ಬಿಡಿ. ಎಷ್ಟು ಜೀವನದಾಗ ಅಪರೂಪ ಹಾಕಿರಿ, ಎಷ್ಟು ಜೀವನದಾಗ ಜಿಪ್ ಹಾಕೋತೀರಿ, ಎಷ್ಟು ಜೀವನದಾಗ ಕಿವಿನ ಬಂದಿಟ್ಕೊಂತೀರಿ, ಅಷ್ಟು ಜೀವನದಾಗ ಗೆಲ್ಲಕ್ ಸಾಧ್ಯ. ಇವತ್ತೇನು ಯಾವುದು ಇದ್ದಂಗ ಇರಂಗಿಲ್ಲ. ಜೀವನದೊಳಗ ಮೂಕಾಗಬೇಕು, ಕಿವಿ ಏನೈತಿ ಇದನ್ನ ಬಂದ್ ಇಟ್ಕೋಬೇಕು, ಸಾಧ್ಯ ಆದಷ್ಟು ಅಪರೂಪ ಆಗುವಂಗ ಜೀವನ ಮಾಡಬೇಕು. ಈ 4 ವಿಷಯ ನಿಮ್ ತಲೆಯಾಗಿದ್ರೆ ಸಾಕು. ನಿಮಗೆ ಮೊದಲು ಧನ್ಯವಾದ ಹೇಳ್ತೀನಿ. ಯಾಕೆ ನಿಮ್ಮ ಧಾರಾವಾಹಿ ಬಂದ್ ಮಾಡಿ ಬಂದಿರಲ್ಲ, ನಿಮಗೇನು ದೊಡ್ಡ ಧನ್ಯವಾದ ಯಾರಿಗೂ ಹೇಳುದಿಲ್ಲ ನಾನು. ಧಾರಾವಾಹಿ ಅಂದ್ರೆ ಏನ್ ಗೊತ್ತ, ನಾವು ದಾರ ಇರ್ತದಲ್ಲ, ದಾರ ಈ ಸುತ್ತಿದ ದಾರ, ಅದಕ್ಕೇನಂತಾರ, ನೀಲುಂಡಿ, ಅದೇ ದಾರದ ಉಂಡಿ ಸುತ್ತಿರ್ತೈತಲ್ಲವ. ನೀವ್ ಹೇಳಿರಿ ಖಾಲಿ ಆಗಂಗಿಲ್ಲ, ಅದು ಬರ್ತಾನೆ ಇರ್ತೈತಿ. ತುಂಬಿದ ದಾರದ ಉಂಡಿ ತಗೋರಿ ಸ್ಟೇಷನರಿ ಅಂಗಡಿಯಾಗ. ಖಾಲಿ ಇದ್ರೆ ಅಂದ್ರೆ ಅದನ್ನ ಎಳ್ಕೊಂತ ಕುಂದ್ರಿ. ಈ ಕಡೆ ಅತ್ತನ ಕುಂದ್ರಸ್ರಿ, ಆ ಕಡೆ ನೀವು ಸ್ವಸ್ಥಂದ್ರ ಕುಂದ್ರಿ. ಆಕೆ ಅತ್ತಿಗೆ ದಾರದ ಉಂಡಿ ಕೊಡ್ರಿ, ಈ ಕಡೆ ನೀವು ದಾರ ಎಳಿರಿ, ಎಳ್ಕೊಂತ ಹೋಗ್ರಿ. ಅದೇನು ಖಾಲಿ ಆಗಂಗಿಲ್ಲ. ಅದು ಖಾಲಿ ಆಗ್ಬೇಕು ಅಂದ್ರೆ ನಂಗೆ ಅನ್ಸಮಟ್ಟಿಗೆ 1-2 ವರ್ಷ ಅಂದ್ರೆ ದೊಡ್ಡ ಭಾಳ ತಳ್ಳನು ಇದ್ದು ಅಂದ್ರೆ ಎಳದೇ ಎಳಿಬೇಕು. ಎಳೆದ್ರೂ ದಾರದ ಉಂಡಿ ಖಾಲಿ ಆಗಂಗಿಲ್ಲ. ಹಂಗ ಧಾರಾವಾಹಿಗಳಿಗೆ ಎಳ್ಯಾಕತ್ತಾರ ಅಂದ್ರೆ ಅದು ಧಾರಾವಾಹಿ ಮುಗಿಯಂಗಿಲ್ಲ ಅಂತ ಅರ್ಥ. ಮುಗಿಲಾರ್ದ ನೀವು ಇಷ್ಟ ಭಾಳ ಪಡ್ತೀರಿ. ಅದನ್ನ ಏನ್ ತೋರ್ಸಾರ, ಅತ್ತಿನ ಹೆಂಗ್ ಹೊರಗೆ ಹಾಕೋದು ತೋರ್ಸಾರ. ನೀವು ಅದನ್ನ ನೋಡಿ ನೀವೇನ್ ಮಾಡಿರಿ, ಅತ್ತಿನ ಪೂಜೆ ಮಾಡಿರಿ ಅನ್ನೋ ಹೊರಗೆ ಹಾಕುದೇನೆ ಮೊದಲು. ಗಂಡಿಗೆ ಹೆಂಗ ಅವ್ರು ನೋಡಿ, ಅವು ಜೀ ಕನ್ನಡದ ಅವು ಹುಡುಗಾರ್ ಭಾಳ ಬರ್ತಾವ್. ಹೋದಲ್ಲೆಲ್ಲ ಸಾಯಂಕಾಲ ಪ್ರವಚನಕ್ಕೆ ಹೋಗಿರ್ತೀವಿ, ಬರೀ ಅವೇ ಇರ್ತಾವ್. ನಾನು ಮನಿ ಓಪನಿಂಗ್ ಹೋಗಿದ್ದೆ, ಇಲ್ಲಿ ಊರ ಹೆಸರು ಹೇಳಂಗಿಲ್ಲ, ಫ್ರೀ ಬಸ್ ಐತಿ, ಹತ್ಕೊಂಡು ಹೋಗಿರಿ ನೀವು. ಅಲ್ಲಿ ಊರ್ ಓಪನಿಂಗ್ ಅಲ್ಲಿ ಹೋದಾಗ ಮನಿ ಓಪನಿಂಗ್ 2 ವಯಸ್ಸಾದ ಮುದುಕಿ ಕುಂತಿದ್ದವು. ಅವು ಹೋಗೋದಕ್ಕೆ ಆರಾಮದಿ ಏನ್ ಕೇಳಲಿಲ್ಲ ನನಗೆ. ವಯಸ್ಸಾದವ್ರು ಏನ್ ಕೇಳ್ತಾರ, ಮುತ್ಯ ನನ್ನ ಯಾವಾಗ ಕರ್ಕೋತಿ ಅಂತಾರವ್ರು ಅಂತಾರಲ್ಲ. ವಯಸ್ಸಾದವ್ರು ಅನ್ನೋ ಮಾತೇನು ಅಂದ್ರೆ ಮುತ್ಯ ನೀ ಯಾವಾಗ ಕರ್ಕೋತಿ ಅಂತಾರಲ್ಲ. ಕರ್ಕೊಳಕ್ ನಾ ಮೊದಲು ಮ್ಯಾಗ ಹೋಗ್ಬೇಕು, ಆಮೇಲೆ ಇವ್ನು ಕರ್ಕೋಬೇಕಲ್ಲ, ಅವ್ರು ಮೊದಲು ನಾ ಹೋಗ್ಬೇಕು. ಯಾವಾಗ ಕರ್ಕೋತಿ ಮುತ್ತೆ ಅಂತಿರ್ತಾರ ಅವ್ರು. ನಾ ಅಂದೆ ಅಲ್ವೇ ಬರೀ ಕರ್ಕೊಳ್ಳೋದ ಮಾತಾಡ್ತಲ್ಲ. ಚಂದ ದೇವ್ರು ಬದುಕು ಕೊಟ್ಟಾನ, ಎಷ್ಟು ಚಂದ ಆರಾಮ್ ಜೀವನ ಕೊಟ್ಟಾನ. ಮನುಷ್ಯ ಬದುಕೋರು ನಾಯಿಯಾಗಿ ಹುಟ್ಟಿಸಿಲ್ಲ, ಹಂದಿಯಾಗಿ ಹುಟ್ಟಿಸಿಲ್ಲ, ಮನುಷ್ಯಾಗಿ ಹುಟ್ಟಿಸಾನ. ಚಂದ ಆರಾಮ್ ಇರುದ್ಬಿಟ್ಟು ಮನಿ ಓಪನಿಂಗ್ ದಿನ ಎಂತ ಮಾತಾಡಕತ್ತೀವಿ ಅಂತಂದೆ. ನಾನು ಮುದುಕಂತೂ ನನಗಿಲ್ಲಪ್ಪ, ಮೊಮ್ಮಗ್ ಚಲೋ ಮನಿ ಕಟ್ಟಾನ, ಎಲ್ಲ ಮಾಡ್ಯಾನ, ಮೊಮ್ಮಕ್ಳು ಕಂಡೀನಿ, ಮಗನ್ ಮನಿ ಕಂಡೀನಿ, ಎಲ್ಲಾ ಕಂಡೀನಿ, ನಂದು ಏನೂ ಇಲ್ಲ, ದೌಡ್ ಕರ್ಕೊ ಅಂತೂ ನಾ ಅಂದೆ ಮುದುಕಿಗೆ. ಮ್ಯಾಗ ಹೋದೆ ಅಂದ್ರೆ ಧಾರಾವಾಹಿ ಇರಂಗಿಲ್ಲ ನೋಡಂದೆ ನಾನು. ಹೋದೆ ಅಂದ್ರೆ ಧಾರಾವಾಹಿ ಇರಂಗಿಲ್ಲ ನೋಡಿಂದ. ಮುದುಕೇನಂತ ಹಂಗಂದ್ರೆ 20 ವರ್ಷ ಇಲ್ಲೇ ಇರ್ತೀನಿ ಅಂತ.
ಯಪ್ಪ ನೀ ಬೇಕಾರೆ ಎಲ್ಲ ಹೋಗಪ್ಪ ನೀ ಮುಂದಿನ ಮನೆಗೆ ಹೋಗಿ ನಡೀತದೆ ಕರೆ ನಾ ಏನೋ 20 ವರ್ಷ ಇಲ್ಲೇ ಇರಾವ ಅಂತಂದ್ರೆ ವಿ ಆರ್ ಅಬ್ಸೆಸ್ಡ್. ಎದಕ್ಕೆ ನಾವು ಗಂಟು ಬಿದ್ದೀವಿ, ನಮ್ಮ ತಲೆಗೆ ಏನೈತೆ ಅಂದ್ರೆ ಬರೀ ಧಾರಾವಾಹಿಗಳಷ್ಟೇ. ಧಾರಾವಾಹಿಗಳು ಯಾವ್ದು ನೋಡ್ರಿ ಅಂದ್ರೆ ಯಾವ್ದು ನಮ್ಮ ಜೀವನ ಚಲೋ ಮಾಡ್ತಾವೆ ನೋಡ್ರಿ, ಬೇಡ ಅನ್ನಂಗಿಲ್ಲ. ನಿಮ್ಮ ಲೈಫು, ನಿಮ್ಮ ಜೀವನ, ನಿಮ್ಮ ಟಿವಿ, ನಿಮ್ಮ ಎಂಜಾಯ್ಮೆಂಟ್, ಆರಾಮ್ ಬದುಕ್ರಿ. ಯಾವ ಧಾರಾವಾಹಿ ನೋಡ್ರಿ ಅಂದ್ರೆ ಯಾವ ಧಾರಾವಾಹಿ ನಮಗೆ ದಾರಿ ತೋರಿಸ್ತಾವಲ್ಲ ಆ ಧಾರಾವಾಹಿ ನೋಡ್ರಿ. ಎಂಥ ಧಾರಾವಾಹಿಗಳು ಗಂಡನ ಹೆಂಗೆ ಕೈಯಾಗ ಇಟ್ಕೋಬೇಕಂತ ತೋರಿಸ್ತಾವಲ್ಲ ಅಂತ ಧಾರಾವಾಹಿ ನೋಡ್ಬೇಡ್ರಿ. ಅತ್ತಿನ ಹೆಂಗೆ ಹೊರಗೆ ಹಾಕ್ಬೇಕಂತ ತೋರಿಸ್ತಾವಲ್ಲ ಅಂತ ಧಾರಾವಾಹಿ ನೋಡ್ಬೇಡ್ರಿ. ಇನ್ನೊಬ್ಬರು ಮನಿ ಮಗ್ಳು ದೀಪ ಹಚ್ಚೋದು ಬಿಟ್ಟು ಬೆಂಕಿ ಹಚ್ಚೋದು ಯಾವ ಕಲಿಸ್ತಾವಲ್ಲ ಅಂತ ಧಾರಾವಾಹಿ ನೋಡ್ಬೇಡ್ರಿ. ತಾಟ್ನಾಗ ಅನ್ನ ಹಾಕೋದು ಬಿಟ್ಟು ವಿಷ ಹಾಕೋದು ಯಾವ ಧಾರಾವಾಹಿ ಕಲಿಸ್ತಾವ ಆ ಧಾರಾವಾಹಿ ನೋಡಕ್ ಹೋಗ್ಬೇಡ್ರಿ. ಇನ್ನೊಬ್ಬ ಬೆಳಕತ್ತಾನ ಅವನು ಬೆಳೆಸೋದು ಬಿಟ್ಟು ಕಾಯಿಲೆಗಳು ಯಾವ ಕಲಿಸ್ತಾವಲ್ಲ ಆ ಧಾರಾವಾಹಿ ನೋಡಕ್ ಹೋಗ್ಬೇಡ್ರಿ. ತೇರು ಬಂದೈತಿ ತೇರಿಗೆ ಹೋಗಿ ಎಳಿಂಬ ಅನ್ನೋದು ಬಿಟ್ಟು ಉತ್ತತ್ತಿ ಒಗೆಯೋ ಧಾರಾವಾಹಿ